ನಮಸ್ಕಾರ. ನಾನು ಕೃಷ್ಣಮೂರ್ತಿ ಅಂತ ಕಂದಾಯ ಇಲಾಖೆ ರಾಜ್ಯಾಧ್ಯಕ್ಷನಾಗಿದ್ದೇನೆ ಹಾಗೂ ಬೆಂಗಳೂರಿನ ದಕ್ಷಿಣ ತಾಲೂಕಿನ ತಹಸೀಲ್ದಾರ್ ಆಗಿದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಹಂತದ ಚುನಾವಣೆ ಮುಗಿದಿದೆ. ಈಗಾಗಲೇ ತಾಲೂಕು ಹಂತ, ಜಿಲ್ಲಾ ಹಂತ ಮತ್ತು ಬೆಂಗಳೂರು ರಾಜ್ಯ ಪರಿಷತ್ ಚುನಾವಣೆ ಮುಗಿದು ಕೊನೆ ಹಂತ ಚುನಾವಣೆ, ರಾಜ್ಯಾಧ್ಯಕ್ಷ ಚುನಾವಣೆ, ಖಜಾಂಚಿ ಚುನಾವಣೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಏನು ಎಲ್ಲಾ ವೃಂದ ಸಂಘಗಳು ಇದ್ದಾರೆ ಇಡೀ ರಾಜ್ಯದಲ್ಲಿ, ಕಂದಾಯ ಇಲಾಖೆ ಆಗ್ಲಿ, ಅರಣ್ಯ ಇಲಾಖೆ ಮತ್ತೆ ಖಜಾನೆ ಇಲಾಖೆ ಮತ್ತು ಪ್ರಾಥಮಿಕ ಶಿಕ್ಷಕರ ಸಂಘ ಹಾಗೂ ಕಾಲೇಜು ಶಿಕ್ಷಣ, ಹಲವಾರು ಇಲಾಖೆಗಳು ಎಲ್ಲ ಸೇರಿ ಒಂದು ಪ್ರಜಾಸತ್ತಾತ್ಮಕ ತಂಡವೊಂದೇ ನಾವು ರಚನೆ ಮಾಡ್ಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಸುಮಾರು 3 ತಿಂಗಳಿಂದ ಇಡೀ ರಾಜ್ಯ ವ್ಯಾಪ್ತಿ ನಾವು ಸಂಚಾಲನ ಮಾಡಿ ಏನು MPS ರದ್ದುಪಡಿಸುವಂತ ವಿಚಾರ ಆಗಿರ್ಬೋದು, ಅದನ್ನು ರದ್ದುಪಡಿಸಿ OPS ತರೋದು ಹಾಗೂ ಕ್ಯಾಶ್ಲೆಸ್ ಯೋಜನೆ, ಹಲವಾರು ಯೋಜನೆಗಳು ಮತ್ತೆ C&R ತಿದ್ದುಪಡಿ ಈ ಹಲವಾರು ಯೋಜನೆಗಳು ಇಟ್ಕೊಂಡು ನಾವು ಇಡೀ ರಾಜ್ಯದಲ್ಲಿ ಎಲ್ಲ ನೌಕರ ಸಮೂಹಗಳಿಗೆ ನಮ್ಮ ಬೇಡಿಕೆಗಳಿದೆ. ಇಂದಿನ ಏನು ಅಧ್ಯಕ್ಷರ ಕಾರ್ಯವೈಖರಿ ಹೇಗಿತ್ತು, ಅವರು ಯಾವುದೇ MPS ಹೋರಾಟ ಮಾಡ್ತಾನೆ ಹಾಗೆ ಅವರು ಏನು 5 ವರ್ಷ ಕಾಲ ತಳ್ಳಿದ್ರು. ಈ ನಿಟ್ಟಿನಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ನಾವು ಪ್ರವಾಸ ಮಾಡಿ ಈಗಾಗಲೇ ನೌಕರರಿಗೆ ಎಲ್ಲ ಮಾಹಿತಿ ಸಲ್ಲಿಸಿದ್ವಿ. ಆ ನಿಟ್ಟಿನಲ್ಲಿ ಏನು ಡಿಸೆಂಬರ್ 27ನೇ ತಾರೀಕು ಚುನಾವಣೆ, ಅಧ್ಯಕ್ಷ ಚುನಾವಣೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲರಿಂದ ಇದು ಏನು ನಮ್ಮ ಪ್ರಜಾಸತ್ತಾತ್ಮಕ ವೇದಿಕೆ ತಂಡ ಇದೆ, ಆ ನಿಟ್ಟಿನಲ್ಲಿ ನನ್ನ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಹಾಗೂ ನಮ್ಮ ಶಿವರುದ್ರವರ ಖಜಾಂಚಿಯಾಗಿ ಘೋಷಣೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈ ದಿನ ನಾಮಪತ್ರ ಸಲ್ಲಿಸಿದ್ದೇನೆ. ಎಲ್ಲ ನೌಕರ ಬಂಧುಗಳು ಏನಿದೆ ರಾಜ್ಯ ವ್ಯಾಪ್ತಿ ಎಲ್ಲ ಮತ ಚಲಾಯಿಸಿ ಅವರಲ್ಲಿ ನಾವು ವಿನಂತಿ ಮಾಡೋದ್ರಿಂದ ಏನು ಕಳೆದ 5 ವರ್ಷಗಳಲ್ಲಿ ನಮ್ಮ ಇಂದಿನ ರಾಜ್ಯಾಧ್ಯಕ್ಷರು ಅವರ ಕಾರ್ಯವೈಖರಿ ನಮ್ಮ ನೌಕರರ ಸಮಸ್ಯೆಗಳಿಗೆ ಆ ರೀತಿ ಸ್ಪಂದನೆ ಮಾಡಿಲ್ಲ. ಅದರಿಂದ ನಮ್ಮನ್ನ ಬೆಂಬಲಿಸಿ ಆಶೀರ್ವಾದ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀನಿ, ನಮ್ಗೆ ಆಶೀರ್ವಾದ ಮಾಡಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ರಾಜ್ಯ ಪ್ರವಾಸ ಎಲ್ಲ ಮಾಡಿದೀರಾ, ಹೋಗ್ಲಾ ಕಡೆ ಬೆಂಬಲ ಹೆಂಗೈತೆ ಸರ್? ಈಗಾಗಲೇ ನಾವು 8 ರಿಂದ 10 ಜಿಲ್ಲೆ ನಾವು ಪ್ರವಾಸ ಮಾಡಿದ್ವಿ ಸರ್. ಪರಿಪೂರ್ಣವಾಗಿ ಯಾವುದೇ ಒಬ್ಬ ಎಲೆಕ್ಟೆಡ್ ಡೈರೆಕ್ಟರ್ ಇದ್ದಾರೆ ಅವರೆಲ್ಲ ಪರಿಪೂರ್ಣವಾಗಿ ಸ್ವಯಂ ಘೋಷಿತವಾಗಿ ನಮಗೆ ಬೆಂಬಲ ಸೂಚಿಸಿದ್ದಾರೆ ಸರ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಬಂಧುಗಳೇ, ಚುನಾವಣೆ ಅನ್ನುವಂಥದ್ದು ಒಂದು ಹಬ್ಬ ಇದ್ದಾಗೆ. ಇವತ್ತು ನಿಮ್ಮ ಮುಂದೆ ಎಲ್ಲ ನಾಯಕರುಗಳು ನಿಮ್ಮನ್ನ ಮತಭಿಕ್ಷೆಯನ್ನ ಕೇಳೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇವತ್ತು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ನೌಕರರ ವೇದಿಕೆ ಆಗಿದೆ. ಇವತ್ತು ಅದಕ್ಕೆ ಕಾರಣ ನಮ್ಮಲ್ಲಿ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ಪರವಾಗಿ 4 ಜನ 2 ಅಧ್ಯಕ್ಷ ಸ್ಥಾನಕ್ಕೆ 2 ಖಜಾಂಚಿ ಸ್ಥಾನಕ್ಕೆ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ. ಇವತ್ತು ನಾವು ಏನಕ್ಕೆ ಈ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ಹುಟ್ಕೋತು ಅಂತಂದ್ರೆ, ನಾವೆಲ್ಲರೂ ಕೂಡ ಸರ್ಕಾರಿ ನೌಕರ ಹಿತವನ್ನ ಕಾಯೋದಕ್ಕೋಸ್ಕರ ಹೊರತು ನಾವ್ಯಾರು ರಾಜಕಾರಣಿಗಳಲ್ಲ. ಇವತ್ತು ಸರ್ಕಾರಿ ನೌಕರರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ 7ನೇ ವೇತನ ಆಯೋಗದಲ್ಲಿರ್ಬೋದು, NPS ವಿಚಾರದಲ್ಲಿರ್ಬೋದು, ಮತ್ತೆ ಜ್ಯೋತಿ ಸಂಜೀವಿನಿ ಅಂತಕ್ಕಂಥದ್ದನ್ನ ನಾಳೆ ಬರುತ್ತೆ ನಾಳಿದ್ದು ಬರುತ್ತೆ ಗುಮ್ಮ ಬಿಟ್ಟ ರೀತಿನಲ್ಲಿ ಸುಳ್ಳುಗಳನ್ನು ಹೇಳುವಂತ ವಾತಾವರಣ ಇವತ್ತು ಇರೋದ್ರಿಂದ ಸರ್ಕಾರಿ ನೌಕರರು ಯಾರು ಕೂಡ ಮುಟ್ಟಾಡ್ರಲ್ಲ, ನಾವೆಲ್ಲರೂ ಪ್ರಜ್ಞಾವಂತರಿದ್ದೀವಿ ಅನ್ನುವಂಥದ್ದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ನಿಮ್ಗೊಂದು ಅವಕಾಶ ಬಂದಿದೆ. ಇವತ್ತು ನಾವೆಲ್ಲರೂ ಕೂಡ ಈ ಏನು ನಮ್ಮಲ್ಲಿ ರಾಜ್ಯಾಧ್ಯಕ್ಷ ಮತ್ತು ಖಜಾಂಚಿ ಸ್ಥಾನಕ್ಕೆ ಎಲ್ಲ ಮುಖಂಡರು ಸೇರಿ ತೀರ್ಮಾನ ಮಾಡ್ತೀವಿ. ಅವ್ರಿಗೆ ನೀವು ಆಶೀರ್ವದಿಸೋದ್ರ ಮುಖಾಂತರ ಈ ಸರ್ಕಾರಿ ನೌಕರರ ಸಂಘದಲ್ಲಿ ಪ್ರಜಾಪ್ರಭುತ್ವ ನೆಲೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸಿ ಅಂತೇಳಿ ನಾನು ನಿಮ್ಮನ್ನ ಪ್ರಾರ್ಥನೆ ಮಾಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ 2024-29 ಅವಧಿಗೆ ಏನ್ ಚುನಾವಣೆ ನಡೀತಾ ಇದೆ, ಡಿಸೆಂಬರ್ 27ನೇ ತಾರೀಕು ರಾಜ್ಯಾಧ್ಯಕ್ಷ ಹಾಗೂ ರಾಜ್ಯ ಖಜಾಂಚಿ ಸ್ಥಾನದ ಏನು ಚುನಾವಣೆ ನಡೀತಾ ಇದೆ, ಆ ಚುನಾವಣೆಗೆ ಈ ದಿನ ನಾನು ಶಿವರುದ್ರಯಾದ ನಾನು ಖಜಾಂಚಿ ಸ್ಥಾನದ ಅಭ್ಯರ್ಥಿಯಾಗಿ ನಮ್ಮ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯಿಂದ ಇವತ್ತು ಎಲ್ಲ ಮುಖಂಡರ ನೇತೃತ್ವದಲ್ಲಿ ನಾನು ಈ ದಿನ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಕಾರಣ ಇಷ್ಟೇ, ಇವತ್ತು ನಾವು ಸರಳವಾಗಿ ಯಾಕೆ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಅಂತಂದ್ರೆ, ಮಾಜಿ ಮುಖ್ಯಮಂತ್ರಿಗಳಾದ SM ಕೃಷ್ಣರವರು ನಿಧನರಾದ ಒಂದು ಕಾರಣಕ್ಕೆ ರಾಜ್ಯದಲ್ಲಿ ಒಂದು ಇದಿದೆ, ಆಚರಣೆ ಇರೋದ್ರಿಂದ ನಾವು ಇವತ್ತು ಸರಳವಾಗಿ ಬಂದು ನಮ್ಮ ಅವ್ರು ಕೇಳ್ತಾ ಇರೋದು ನೌಕರ ಬೆಂಬಲ, ನಾನು ಕೇಳ್ತಾ ಇರೋದು ನೌಕರ ಬೆಂಬಲ. ನಮ್ಗೆಲ್ಲರೂ ಬೆಂಬಲ ಬೇಕಾದ್ರೂ ನೌಕರದು, ನನಗೆ ಬೇಕಾದ್ರೂ ನೌಕರ ಬೆಂಬಲ. ನಾನು ಸ್ಲೋಗನ್ ಹೇಳಿದ್ದೀನಿ, ಸಂಘದ ಖಜಾನೆ ಕಾಯಲು ಸಂಘದ ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ. ಸಂಘದ ಇತಿಹಾಸದಲ್ಲಿ ಇಲ್ಲಿವರೆಗೂ ಎಷ್ಟು ಆಸ್ತಿ ಅಂತ ಯಾರು ಘೋಷಣೆ ಮಾಡಿಲ್ಲ. ನಾನು ಖಜಾಂಚಿ 6 ತಿಂಗಳಲ್ಲಿ ಸಂಘದೆಷ್ಟು 1000 ಕೋಟಿ ಆಸ್ತಿ ಇದೆ ಅಂತ ನಾನು ನಿಮ್ಮೆಲ್ಲರನ್ನ ಕರೆದು ಪತ್ರಿಕಾ ಪ್ರಕಟಣೆ ಕೊಡ್ತೀನಿ. ಇದು ನನ್ನ ಆಸ್ತಿ, ಸಂಘದ ಆಸ್ತಿ, ನಮ್ಮ ನೌಕರ ಆಸ್ತಿ, ಇದು ನಮ್ಮೆಲ್ಲರ ಆಸ್ತಿ. ಈ ಆಸ್ತಿ ರಕ್ಷಣೆಗೋಸ್ಕರ ನಮಗೊಂದು ಓಟ್ ಕೊಡಿ, ಮತ ಕೊಡಿ, ಕೂಲಿ ಕೊಡಿ ಅಂತ ಕೇಳಿದ್ದೀನಿ. ನಮ್ಮ ಸಂಘದ ಆಸ್ತಿ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಬರೀ 24 ಕೋಟಿ, 20 ಕೋಟಿ, 18 ಕೋಟಿ, 15 ಕೋಟಿ ಅಂತಾರೆ. 1000 ಕೋಟಿ ಇದೆ ಅಂದ್ರೆ ನೆಮ್ಮದಿ ಇರುತ್ತಲ್ಲ, ನಾನು ಸಂಘದ ಆಸ್ತಿ ಅಂತ. ಯಾಕೆ ಅನುಕೂಲ ಆಗಲ್ಲ? ನೆಮ್ಮದಿ ವಿದ್ಯೆ ಬರ್ತದೆ. ನಮ್ಮ ಸಂಘ ದುಡ್ಡಿದ್ಯಪ್ಪ, ನಾವೇನು ಭಯಪಡಂಗಿಲ್ಲ, ನಾವೇನೇ ಕೇಳೋಣ ಸಂಘ ಮಾಡ್ಕೊಡ್ತಾರೆ, ನಮ್ಮ ಸಂಘ ಪದಾಧಿಕಾರಿಗಳು ಓಡಾಡ್ತಾರೆ ಅಂತ ಧೈರ್ಯ ಇರುತ್ತೆ.
ದುಡ್ಡು ಬರ್ತಾ ನಿಮ್ಗೆ ನಾಳೆ ಬೆಳೆ ಅಕ್ಕಿ ತರಬೇಕು, ಬೆಳೆ ತರಬೇಕು, ಮೆಡಿಸಿನ್ ತರಬೇಕು, ಎಲ್ಲಾದ್ರೂ ದುಡ್ಡಿನ ಚಿಂತೆ ಬರ್ತದೆ. ದುಡ್ಡಿದ್ರೆ ಸಂಘ ದುಡ್ಡಿದೆ ಅಂತ ತಕ್ಷಣ ಇದು ಪದಾಧಿಕಾರಿಗಳು ಖುಷಿ, ನೌಕರರು ಖುಷಿ. ಮೊದಲನೇದಾಗಿ ನಿನ್ನೆ ನಾವೆಲ್ಲ ಪ್ರಜಾಸತ್ತಾತ್ಮಕ ವೇದಿಕೆಯಿಂದ ಬೃಹತ್ತಾಕಾರವಾದ ಮೆರವಣಿಗೆ ಮುಖಾಂತರ ಬಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಎಲ್ಲಾ ನಾಯಕರುಗಳು ತೀರ್ಮಾನಿಸಿದ್ರು. ಶ್ರೀಯುತ ಎಸ್.ಎಂ. ಕೃಷ್ಣ ಅವರ ನಿಧನದ ಕಾರಣದಿಂದ ಅವರಿಗೆ ಸಂತಾಪ ಸೂಚಿಸುವ ಕಾರಣದಿಂದ ನಾವು ಯಾರು ಬೃಹತ್ ಮೆರವಣಿಗೆಯನ್ನ ಬೇಡ ಅಂತ ಹೇಳಿ ಇವತ್ತು ನಾಯಕರ ಮುಖಾಂತರ ಬಂದು ನಾವೆಲ್ಲರೂ ಅರ್ಜಿಯನ್ನು ಸಲ್ಲಿಸಿದ್ದೇವೆ. ನಮ್ಮೆಲ್ಲರ ಧ್ಯೇಯ ಒಂದೇ, ಸರ್ಕಾರಿ ನೌಕರಿ ಡೆಮಾಕ್ರಸಿ ಏನು ಪ್ರಜಾಪ್ರಭುತ್ವ ಇದೆ, ಆ ಪ್ರಜಾಪ್ರಭುತ್ವವನ್ನ ನೌಕರರಿಗೆ ತಲುಪಿಸಬೇಕು ಅನ್ನೋದು ಒಂದೇ ಮುಖ್ಯ ಧ್ಯೇಯ. ಆ ಕಾರಣ ನಾವೆಲ್ಲರೂ ಕೂಡ ಇವತ್ತು ಪ್ರಜಾಪ್ರಭುತ್ವ ಅನ್ನೋ ಓರ್ಡೆಗೆ ಸಮ್ಮತವಾಗಿ ನಾವೆಲ್ಲ 4 ಜನ ಅರ್ಜಿ ಸಲ್ಲಿಸಿ ನಿಮ್ಮ ಮುಂದೆ ನಿಂತಿದ್ದೇವೆ. ನಾವು ಆ ತೀರ್ಮಾನ ಏನ್ ತಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ಆ ಪ್ರಜಾಸತ್ತಾತ್ಮಕ ವೇದಿಕೆಯಲ್ಲಿ ಏನ್ ಹೇಳ್ತಾರೆ ಅದಕ್ಕೆ ತೀರ್ಮಾನಕ್ಕೆ ಒಳಗಾಗ್ತೇವೆ. ನಾವು ತೀರ್ಮಾನದ ಬದ್ಧವಾಗಿ ನಾವು ಕೆಲಸ ಮಾಡ್ತೇವೆ. ಮುಖ್ಯ ಉದ್ದೇಶ ಧ್ಯೇಯ ಏನಂದ್ರೆ ಸರ್ಕಾರಿ ನೌಕರರಿಗೆ